ಇಲ್ಲಿಂದ ಇವು ಪಂಚಪ್ರಯಾಗಗಳು. ಹಾಗಾದರೆ ಪಂಚಪ್ರಯಾಗಗಳು ಯಾವ ಹೆಸರಿನಿಂದ ಅದಾವು? ಪ್ರಯಾಗ ಅಂದರೆ ಏನು ಅಂದ್ರೆ ನದಿಗಳ ಸಂಗಮ. ಉತ್ತರಾಖಂಡದಲ್ಲಿ ಅದಾವು ಪಂಚಪ್ರಯಾಗಗಳು. ಒಂದನೇದ್ದು ಇದು ಏನಂದ್ರೆ ವಿಷ್ಣುವಿನ ಚಿತ್ರದ ಇದು ವಿಷ್ಣು ಪ್ರಯಾಗ. ಎರಡನೆಯದ್ದು ಬಾಲ್ಯ ವ್ಯವಸ್ಥೆಯೊಳಗ ನಂದಕಿಶೋರ. ಹಾಗಾಗಿ ಇದು ಏನದಂದ್ರೆ ಎರಡನೆಯದ್ದು ಏನಂದ್ರೆ ಒಂದನೇದ್ದು ಏನಂದ್ರೆ ವಿಷ್ಣು ಪ್ರಯಾಗ, ಎರಡನೆಯದ್ದು ನಂದ ಪ್ರಯಾಗ, ಮೂರನೆಯದ್ದು ಕಿವಿಯಲ್ಲಿ ಓಲೆಗಳು ಕಂಡುಬರುತ್ತವೆ ಕರ್ಣಪ್ರಯಾಗ. ಶಿವನು ನೃತ್ಯ ತಾಂಡವ ಮಾಡುತ್ತಿದ್ದಾನೆ, ಹಾಗಾಗಿ ಏನಂದ್ರೆ ರುದ್ರ ತಾಂಡವ ನೃತ್ಯ ಮಾಡುತ್ತಿದ್ದಾನೆ, ರುದ್ರ ಪ್ರಯಾಗ. ಲಾಸ್ಟಿಗೆ ಏನಂದ್ರೆ ದೇವ ಪ್ರಯಾಗ. ಅಂದರೆ ಇದರ ಅರ್ಥ ಒಂದನೇದ್ದು ಯಾವುದು ಅಂತ ಕೇಳೋದ್ರು ಅಂದ್ರೆ ವಿಷ್ಣು ಪ್ರಯಾಗ, ಎರಡನೆಯದ್ದು ನಂದ ಪ್ರಯಾಗ, ಮೂರು ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ಲಾಸ್ಟಿಗೆ ದೇವ ಪ್ರಯಾಗ. ಈ 5 ಸಂಗಮಗಳು ಎದಕ್ಕೆ ಕೂಡ್ತವ ಅಂತ ಕೇಳ್ತಾರೆ? ಅಲಕನಂದ ನದಿಗೆ ಸಂಗಮಗೊಳ್ಳುತ್ತವೆ. ಅಲಕನಂದ ನದಿ ಇದು ಮೇನ್ ಸ್ಟ್ರೀಮ್, ಇದು ಗಂಗಾ ನದಿಗೆ ಅಲಕನಂದ ನದಿ. ಹಾಗಾದರೆ ಒಂದನೇದ್ದು ಬಂದು ಕೂಡೋದೇ ಯಾವುದು ಅಂದ್ರೆ ವಿಷ್ಣು ಪ್ರಯಾಗ. ಫಸ್ಟ್ ಇಲ್ಲಿರೋದು ವಿಷ್ಣು ಪ್ರಯಾಗ. ನೆಕ್ಸ್ಟ್ ಎರಡನೇದೇ ಯಾವುದು ಅಂದ್ರೆ ನಂದ ಕಿಶೋರ ಅದಲ್ಲ, ನಂದ ಪ್ರಯಾಗ. ಮೂರನೇದ್ದು ಕಿವಿಯೊಳಗ ಓಲೆಗಳದಾವ, ಕರ್ಣ, ಹಾಗಾಗಿ ಕರ್ಣ ಪ್ರಯಾಗ. ನಾಲ್ಕನೇದ್ದೇ ಯಾವುದು ಅಂತ ಕೇಳಿದ್ರು ಅಂದ್ರೆ ರುದ್ರ ತಾಂಡವನ ಮಾಡುತ್ತಿದ್ದಾರೆ, ಹಾಗಾದರೆ ರುದ್ರ ಪ್ರಯಾಗ. ಲಾಸ್ಟ್ ಬರೋದೇ ಯಾವುದು ಅಂತ ಕೇಳಿದ್ರಂದ್ರೆ ದೇವ ಪ್ರಯಾಗ. ಇಷ್ಟು ನಮಗೆ ಎಲ್ಲ ಗೊತ್ತಿರ್ಬೇಕ್ರಿ ಇದ್ರ ಬಗ್ಗೆ. ಸೊ ಅಲಕನಂದ ನದಿಯ ದಡದಲ್ಲಿ ಯಾವ ಊರದ ಅಂತ ಕೇಳಿದ್ರು ಅಂದ್ರೆ ಇದಕ್ಕೆ ಬದರಿನಾಥ್. ಬದರಿನಾಥ್ ಎನ್ನುವುದು ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳಿದ್ರು ಅಂದ್ರೆ ಅಲಕನಂದ. ಎಲ್ಲದ ಅಂದ್ರೆ ಉತ್ತರಾಖಂಡದಲ್ಲಿ ಇದೆ. ವಿಷ್ಣು ಪ್ರಯಾಗದಲ್ಲಿ ಅಲಕನಂದ ನದಿಗೆ ಏನು ಸಂಗಮಗೊಳ್ಳುತ್ತದೆ ಅಂತ ಕೇಳ್ತಾರ. ಅಲಕನಂದ ನದಿಗೆ ವಿಷ್ಣು ಪ್ರಯಾಗದಲ್ಲಿ ಧವಳ ಗಂಗಾ ನದಿ ಸಂಗಮಗೊಳ್ಳುತ್ತದೆ, ಧವಳ ಗಂಗಾ ನದಿ. ಹಾಗಾದರೆ ನಂದ ಪ್ರಯಾಗದಲ್ಲಿ ನಂದಾಕಿನಿ ನದಿ ಸಂಗಮಗೊಳ್ಳುತ್ತದೆ, ನಂದಾಕಿನಿ. ಕರ್ಣಪ್ರಯಾಗದಲ್ಲಿ ಪಿಂಡಾರ ನದಿ ಸಂಗಮಗೊಳ್ಳುತ್ತದೆ. ಇಲ್ಲಿ ನಂದಾಕಿನಿ ಆಯಿತು ಅಂದರೆ ಇಲ್ಲಿ ಮಂದಾಕಿನಿ ಅನ್ನಬೇಕು, ಮಂದಾಕಿನಿ. ಲಾಸ್ಟಿಗೆ ಬರೋದೇ ಯಾವುದು ಅಂದ್ರೆ ಭಗೀರಥಿ. ಇಷ್ಟು ನಮಗೆ ಇದಕ್ಕೆ ಬೇಸಿಕ್ ಗೊತ್ತಿರಬೇಕು. ಕ್ವಶನ್ ಕೇಳೋದೇ ಹೆಂಗ? ಅಲಕನಂದ ಧವಳಗಂಗಾ ಸಂಗಮಗೊಳ್ಳುವುದು ವಿಷ್ಣು ಪ್ರಯಾಗ, ಅಲಕನಂದ ನಂದಾಕಿನಿ ನಂದ ಪ್ರಯಾಗ, ಅಲಕನಂದ ಮತ್ತು ಪಿಂಡಾರ ಸಂಗಮಗೊಳ್ಳುವುದು ಕರ್ಣಪ್ರಯಾಗ, ಅಲಕನಂದ ಪ್ಲಸ್ ಮಂದಾಕಿನಿ ರುದ್ರ ಪ್ರಯಾಗ, ಅಲಕನಂದ ಭಗೀರಥಿ ದೇವ ಪ್ರಯಾಗ. ಆ ಹೆಸರುಗಳು ಕರೆಕ್ಟ್ ಇರಬೇಕು. ಹಾಗಾಗಿ ಒಂದನೇದ್ದು ವಿಷ್ಣು ಪ್ರಯಾಗ, ಎರಡನೆಯದ್ದು ಏನದಂದ್ರೆ ಇವರು ಬಾಲ್ಯ ವ್ಯವಸ್ಥೆ ನಂದಕಿಶೋರ, ನಂದ ಅಂದರೆ ನಂದ ಪ್ರಯಾಗ, ಕರ್ಣಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ. ಇಲ್ಲಿದಿಂದ ನೆಕ್ಸ್ಟ್ ಹೋಗೋದೇ ಏನು ಅಂದರೆ ಇವೆಲ್ಲ ಪ್ರಯಾಗಗಳು ಎಲ್ಲಿದಾವ ಅಂತ ಕೇಳಿದ್ರೆ ಉತ್ತರಾಖಂಡ ರಾಜ್ಯದಲ್ಲಿ ಇವೆ. ಉತ್ತರಾಖಂಡ ರಾಜ್ಯ ಪಂಚಪ್ರಯಾಗಗಳು ಎಲ್ಲಿ ಅಂದರೆ ಉತ್ತರಾಖಂಡದಲ್ಲಿ. ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಈ ಮಂದಾಕಿನಿ ನದಿಯ ದಡದಲ್ಲಿ ಒಂದು ಹಿಂದೂ ಧರ್ಮದ ಯಾತ್ರಾ ಸ್ಥಳ ಅದ ಕೇದಾರ್ನಾಥ್. ಈ ಕೇದಾರ್ನಾಥ್ ಎನ್ನುವುದು ಯಾವ ನದಿಯ ದಡದಲ್ಲಿ ಇದೆ ಅಂದ್ರೆ ಮಂದಾಕಿನಿ. ಹಾಗಾದರೆ ಬದರಿನಾಥ್ ಎಲ್ಲದಂದ್ರೆ ಅಲಕನಂದ ನದಿ ದಡದಲ್ಲಿ ಇದೆ. ಇಷ್ಟು ಇದಕ್ಕೆ ಗೊತ್ತಿರಬೇಕು ನಮಗೆ. ಇನ್ನು ಉತ್ತರಾಖಂಡದಲ್ಲಿ ಭಗೀರಥಿ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು ಅಂತ ಕೇಳ್ತಾರೆ? ತೆಹರಿ ಆಣೆಕಟ್ಟು. ಈ ಗರ್ವಾಲ ಜಿಲ್ಲಾದೊಳಗೆ ಕಟ್ಟ್ಯಾರ, ತೆಹರಿ ಡ್ಯಾಮ್ ಅಂತೇಳಿ ಕಟ್ಟ್ಯಾರ. ಭಾರತದಲ್ಲಿ ಅತ್ಯಂತ ಎತ್ತರದ ಆಣೆಕಟ್ಟು ಯಾವುದು ಅಂದ್ರೆ ತೆಹರಿ. ಭಾರತದ ಎತ್ತರದ ಆಣೆಕಟ್ಟು ಯಾವುದು ಅಂದ್ರೆ ತೆಹರಿ. ಅಪ್ರಾಕ್ಸಿಮೇಟ್ಲಿ 260 ಮೀಟರ್ ಹೈಟ್ ಅದ. ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಇನ್ನು ಇದು ಆದ ಬಳಿಕ ನೆಕ್ಸ್ಟ್ ಮತ್ತೆ ಏನೇನು ನಮಗೆ ಇದರ ಮುಂದೆ ಹೋಗೋದು. ಈ ಭಗೀರಥಿ ನದಿಗೆ ಏನೋ ಒಂದು ಡ್ಯಾಮ್ನು ಕಟ್ಟ್ಯಾರ. ಅದರ ಹೆಸರು ಏನು ಅಂದ್ರೆ ಕೋಟೇಶ್ವರ ಡ್ಯಾಮ್. ಅಲ್ಲೇ ಉತ್ತರಾಖಂಡದಾಗೆ ಅದರ ಅದನ್ನು
ಕೋಟೇಶ್ವರ ಡ್ಯಾಮ್ ಅಂತಲೂ ಕಟ್ಟ್ಯಾರ. ಇಷ್ಟ ಆಯಿತು. ತೆಹರಿ ಅಣೆಕಟ್ಟು ಕಟ್ಟಬಾರ್ದು, ಇದಕ್ಕೆ ಪರಿಸರ ಹಾಳಾಗ್ತದ ಅಂತ ಹೇಳ್ಕಿಸಿಂದ್ರೆ ಸುಂದರ್ಲಾಲ್ ಬಹುಗುಣ ನೇತೃತ್ವದಲ್ಲಿ ತೆಹರಿಯ ವಿರುದ್ಧ ಅಣೆಕಟ್ಟು ಕಟ್ಟಬಾರ್ದು ಅಂತೇಳಿ ಚಳುವಳಿನೂ ಮಾಡ್ಯಾರ ಸುಂದರ್ಲಾಲ್ ಬಹುಗುಣ ಅನ್ನೋರು. ನೆಕ್ಸ್ಟ್ ಇಲ್ಲಿದಿಂದ ನೆಕ್ಸ್ಟ್ ಹೆಸರು ಬರೋದೇ ಯಾವುದಂದ್ರೆ ಗಂಗಾ ನದಿ. ಇನ್ನು ಇದರ ಮುಂದುವರೆದ ಭಾಗ ಹೆಂಗ? ಈಗ ಅಬ್ಸರ್ವೇಷನ್ ಮಾಡಿ. ಇಲ್ಲಿದಿಂದ ಗಂಗಾ. ಹಾಗಾದರೆ ಗಂಗಾ ಎನ್ನುವ ಹೆಸರು ಏನು ಅಂದ್ರೆ ಎಲ್ಲಿದಿಂದ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಅಬ್ಸರ್ವೇಷನ್ ಮಾಡಿ. ದೇವಪ್ರಯಾಗದಿಂದ ಸ್ಟಾರ್ಟ್ ಆಗ್ತದೆ ಅಂದಂಗ. ಹಾಗಾದರೆ ದೇವಪ್ರಯಾಗದಿಂದ ಯಾವ ಹೆಸರು ಪಡೀತದ ಅಂದ್ರೆ ಗಂಗಾ ನದಿ ಅಂತೇಳಿ ಸ್ಟಾರ್ಟ್ ಆಯಿತು. ಈ ಗಂಗಾ ನದಿ ಎನ್ನುವುದು ಭಾರತದ ರಾಷ್ಟ್ರೀಯ ನದಿಯಾಗಿದೆ. ಫಸ್ಟ್ ಇದಕ್ಕೆ ಎಲ್ಲಿ? ಗಂಗೋತ್ರಿ ಅಂತೀವಿ ನಾವು. ಗಂಗಾ ನದಿಯ ಉಗಮ ಗಂಗೋತ್ರಿ ಅಂತೇಳಿ ಕರಿತೀವಿ. ಆದರೆ ಆ್ಯಕ್ಚುಲಿ ದೇವಪ್ರಯಾಗದಿಂದ ಆ ಹೆಸರು ಪಡೆದಿದ್ದು. ಎಷ್ಟು ಕಿಲೋಮೀಟ್ರ್ ಅದ? 2525 ಕಿಲೋಮೀಟರ್. ಇದು ಆಪ್ಷನ್ದಾಗ ಇರಲಿಲ್ಲ ಅಂದರೆ 2510 ಕಿಲೋಮೀಟ್ರ್ ಅಂತೇಳಿ ಹೇಳಬೇಕು. ಇದನ್ನು ನಮ್ಮ ರಾಷ್ಟ್ರೀಯ ನದಿ ನ್ಯಾಷನಲ್ ರಿವರ್ ಅಂತೇಳಿ ಘೋಷಣೆ ಮಾಡ್ಯಾರ. ಯಾವಾಗ ಘೋಷಣೆ ಮಾಡ್ಯಾರ ಅಂತ ಕೇಳಿದ್ರೆ ನವಂಬರ್ 4, 2008 ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ. ಇಷ್ಟು ಇದಕ್ಕೆ ಫಸ್ಟ್ ಗೊತ್ತಿರಬೇಕು. ಇನ್ನು ಗಂಗಾ ನದಿ ಹರಿಯುವ ದೇಶಗಳು ಯಾವ್ಯಾವ ಅದಾವ ಅಂತ ಕೇಳ್ತಾರೆ. ಒಂದು ಭಾರತದಲ್ಲಿ ಹರಿತದ, ಮತ್ತೊಂದು ಎಲ್ಲಿ ಅಂದ್ರೆ ಬಾಂಗ್ಲಾದೇಶ್. ಭಾರತ ಮತ್ತು ಬಾಂಗ್ಲಾದೇಶ್. ಭಾರತದಲ್ಲಿ ಹರಿಯುವ 3 ಉದ್ದವಾದ ನದಿಗಳನ್ನು ಅನುಕ್ರಮವಾಗಿ ಹೇಳಿರಿ ಅಂದರೆ ಒಂದನೇದ್ದು ಗಂಗಾ ನದಿ, ಎರಡನೆಯದ್ದು ಗೋದಾವರಿ, ಮೂರನೆಯದ್ದು ಕೃಷ್ಣಾ ನದಿ. ಮೂರನೇದ್ದು ಯಾವುದ್ರಿ? ಕೃಷ್ಣಾ ನದಿ. ಈ ಮೂರತ್ರ ಬಗ್ಗೆ ಕ್ವಶನ್ ಹೆಂಗೆ ಕೇಳ್ತಾನಂದ್ರೆ ಭಾರತದ ಉದ್ದವಾದ ನದಿ ದಕ್ಷಿಣ ಭಾರತದ ಅಥವಾ ಭಾರತದ ಪ್ರಸ್ಥಭೂಮಿಯಲ್ಲಿ ಹರಿಯುವ ಉದ್ದವಾದ ನದಿ. ಇದಕ್ಕೆ ಏನಂತೀವಿ ಅಂದ್ರೆ ಕರ್ನಾಟಕದ ಉದ್ದವಾದ ನದಿ. ಇವು 3 ಕ್ವಶನ್. ಸಿರಿಯಲ್ ತೊಗೊಂಡ್ರೆ 1, 2, 3 ಭಾರತದ ಉದ್ದ, ಇದು ಏನಂದ್ರೆ ಪ್ಲಾಟ್ಯೂ, ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಉದ್ದ. ಇದು ಏನು ಅಂದ್ರೆ ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ. ಇನ್ನು ಗಂಗಾ ನದಿಯ ದಡದಲ್ಲಿ ಇರುವ ಪ್ರಮುಖ ನಗರಗಳ ಬಗ್ಗೆ ಮಾಹಿತಿ ಗೊತ್ತಿರಬೇಕು. ಪ್ರಪಂಚದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜಲಾನಯನ ಪ್ರದೇಶ ಯಾವುದು ಹೊಂದ್ಯದ ಅಂದ್ರೆ ಇದೇ ನದಿನೇ. ಅತಿ ಹೆಚ್ಚು ಜಲಾನಯನ ಪ್ರದೇಶ ಹೊಂದಿದೆ. ಇಷ್ಟು ನಮಗೆ ಗೊತ್ತಿರಬೇಕಿದು. ಇನ್ನು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಯಾವ್ಯಾವ ನಗರಗಳು ಈ ನದಿಯ ದಡದಲ್ಲಿ ಅದಾವ? ಫಸ್ಟ್ ಋಷಿಕೇಶ ಎಲ್ಲಿದೆ? ಉತ್ತರಾಖಂಡದಲ್ಲಿ ಇದೆ. ಅಂದರೆ ಇದರ ಅರ್ಥ ಗಂಗಾ ನದಿ ಹರಿಯುವ ರಾಜ್ಯಗಳು ನಮ್ಗೆ ಕರೆಕ್ಟ್ ಗೊತ್ತಿರಬೇಕು. ಗಂಗಾ ನದಿ ಹರಿಯುವ ರಾಜ್ಯಗಳು 1 ಉತ್ತರಾಖಂಡ, ಎರಡನೆಯದ್ದು ಉತ್ತರ ಪ್ರದೇಶ, ಮೂರನೆಯದ್ದು ಬಿಹಾರ್, ನಾಲ್ಕನೆಯದ್ದು ಜಾರ್ಖಂಡ್, ಐದನೆಯದ್ದು ವೆಸ್ಟ್ ಬೆಂಗಾಲ್. ಇಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ. ಇದು ಗೊತ್ತಿರಲಿ. ಹಾಗಾದರೆ ಆ ನಂತರ ಯಾವುದು ಬರ್ತದೆ? ಹರಿದ್ವಾರ. ಇದನ್ನು ಉತ್ತರಾಖಂಡದಲ್ಲಿನೇ ಅದ. ನೆಕ್ಸ್ಟ್ ಬರೋದು ಉತ್ತರ ಪ್ರದೇಶದೊಳಗೆ ಕನೌಜ. ನೆಕ್ಸ್ಟ್ ಬರೋದೇ ಕಾನ್ಪುರ ಯಾವ ನದಿಯ ದಡದಲ್ಲಿ ಅದ ಅಂತ ಕೇಳ್ತಾರ. ಕನೌಜ, ಕಾನ್ಪುರ ಇವೆಲ್ಲ ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯ ದಡದಲ್ಲಿ ಇವೆ. ಪ್ರಯಾಗರಾಜ್, ಇದಕ್ಕೆ ಇನ್ನೊಂದು ಹೆಸರು ಅಲಹಾಬಾದ್, ಪ್ರಯಾಗರಾಜ್. ನೆಕ್ಸ್ಟ್ ಬರೋದೇ ವಾರಣಾಸಿಯ ಇನ್ನೊಂದು ಹೆಸರು ಏನಂದ್ರೆ ಬನಾರಸ. ನೆಕ್ಸ್ಟ್ ಬರೋದೇ ಏನಂದ್ರೆ ನರೋರಾ, ಉತ್ತರ ಪ್ರದೇಶ್. ಇಲ್ಲಿಂದ ಭಾಗಲ್ಪುರ್. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ.
ಇವು ಎರಡು ಋಷಿಕೇಶ ಮತ್ತು ಹರಿದ್ವಾರ ಎರಡು ಎಲ್ಲವ ಅಂತ ಕೇಳಿದ್ರೆ ಉತ್ತರಾಖಂಡ. ಇವು ಎಲ್ಲ ಎಲ್ಲದವ ಅಂತ ಕೇಳಿದ್ರು ಅಂದ್ರೆ ಉತ್ತರ ಪ್ರದೇಶ. ಇನ್ನು ಭಾಗಲ್ಪುರ ನೆಕ್ಸ್ಟ್ ಯಾವುದು ಅಂದ್ರೆ ಪಾಟ್ನಾ. ಪಾಟ್ನಾ ಅಂತೇಳಿ ಬಿಹಾರದ ರಾಜಧಾನಿ. ನೆಕ್ಸ್ಟ್ ಹಾಜಿಪುರ್, ಇದನ್ನು ಬಿಹಾರದಾಗೆ ಅದ. ಇವೆಲ್ಲ ಎಲ್ಲದಾವ ಅಂದ್ರೆ ಬಿಹಾರ್. ಏನೋ ಒಂದು ಮೊಂಘೇರ ಅಂತೇಳಿ ಬರ್ತದೆ, ಮೊಂಘೇರ. ಇವೆಲ್ಲ ಎಲ್ಲಿ ಅಂದ್ರೆ ಬಿಹಾರ್. ನೆಕ್ಸ್ಟ್ ಜಾರ್ಖಂಡ್ ರಾಜ್ಯದಲ್ಲಿನೂ ಹರಿದು ಹೋಗ್ಯದ, ಸಾಹಿಬ್ಗಂಜ್ ಅಂತ ಹೇಳಿ ಬರ್ತವೆ. ಸಾಹಿಬ್ಗಂಜ್ ಎಲ್ಲಿ ಅಂತ ಕೇಳಿದ್ರೆ ಜಾರ್ಖಂಡ್. ಜಾರ್ಖಂಡ್ ರಾಜ್ಯದ ಸಾಹಿಬ್ಗಂಜ್ ಇದು ಹೇಳ್ದವು. ಇನ್ನು ವೆಸ್ಟ್ ಬೆಂಗಾಳದಾಗ ಹೋಗಬೇಕು, ಲಾಸ್ಟಿಗೆ ಬಾಂಗ್ಲಾದೇಶಕ್ಕೆ ಹೋಗ್ತೀವಿ. ಪಶ್ಚಿಮ ಬಂಗಾಳದಲ್ಲಿ ಇದು ಹಾದು ಹೋಗುವುದು ಪ್ರಮುಖವಾಗಿ ಭಾಳಷ್ಟು ಅದ. ಒಂದು ಏನಂದ್ರೆ ಮುರ್ಷಿದಾಬಾದ್ ಅಂತ ಹೇಳಿ ಬರ್ತದೆ, ಮುರ್ಷಿದಾಬಾದ್. ಮುರ್ಷಿದಾಬಾದ. ನೆಕ್ಸ್ಟ್ ಬರೋದೇ ಯುದ್ಧ ಭೂಮಿ ಪ್ಲಾಸಿ ಅಂತ ಹೇಳಿ ಬರ್ತದೆ. ಇವೆಲ್ಲ ಗಂಗಾ ನದಿಯ ದಡದಲ್ಲಿ ಇದಾವೆ. ನೆಕ್ಸ್ಟ್ ಬರೋದು ನವದ್ವೀಪ ಅಂತೇಳಿ ಬರ್ತದೆ ಪಶ್ಚಿಮ ಬಂಗಾಳದಾಗ, ನವದ್ವೀಪ. ನೆಕ್ಸ್ಟ್ ಕಲ್ಕತ್ತಾ. ಕಲ್ಕತ್ತಾ ಇರುವುದು ಎಲ್ಲಿ ಅಂತ ಕೇಳ್ತಾರೆ, ವೆಸ್ಟ್ ಬೆಂಗಾಳ. ಯಾವ ನದಿಯ ದಡದಲ್ಲಿ ಇದೆ ಅಂದ್ರೆ ಹೂಗ್ಲಿ ಅಂತೀವಿ ನಾವು, ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅದರ ಹೆಸರೇ ಹೂಗ್ಲಿ ಅಂತೀವಿ ನಾವು. ನೆಕ್ಸ್ಟ್ ಡೈಮಂಡ್ ಹಾರ್ಬರ್ ಅನ್ನೋದು ಬಂದರು, ಅದನ್ನು ಕಲ್ಕತ್ತಾ ಬಂದರು. ಡೈಮಂಡ್ ಹಾರ್ಬರ್, ಹಾರ್ಬರ್ ಎಂದರೆ ಬಂದರು. ಹಲ್ದಿಯಾ, ಹಲ್ದಿಯಾ. ಹೌರಾ, ಬ್ಯಾರಕ್ಪೂರ್, ಬ್ಯಾರಕ್ಪೂರ, ವೆಸ್ಟ್ ಬೆಂಗಾಲ್. ಇವು ಈಸು ಎಲ್ಲದಾವ ಅಂತ ಕೇಳಿದ್ರು ಅಂದ್ರೆ ಇವಕ್ಕೆ ಉಳ್ಸುಕ ಏನನ್ಬೇಕು ಅಂದರೆ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಬರುತ್ತವೆ. ಎಲ್ಲ ಗಂಗಾ ನದಿ ಅಥವಾ ಹೂಗ್ಲಿ ನದಿಯ ದಡದಲ್ಲಿ ಅದಾವೆ. ಬಾಂಗ್ಲಾದೇಶದಲ್ಲಿ 3 ಪ್ರಮುಖ ನಗರಗಳು ಗಂಗಾ ನದಿಯ ದಡದಲ್ಲಿ ಅದಾವೆ. ಆ 3 ಪ್ರಮುಖ ನಗರಗಳು ಯಾವ್ಯಾವು ಅಂದ್ರೆ, ಒಂದು ಢಾಕಾ ಬಾಂಗ್ಲಾದೇಶದಾಗ, ಎರಡನೆಯದು ಚಿತ್ತಗಂಗಾ, ಚಿತ್ತಗಂಗಾ. ಮೂರನೆಯದು ನೌಖಾಲಿ, ನೌಖಾಲಿ. ಇವು ಎಲ್ಲ 3 ಎಲ್ಲಿ ಅಂದ್ರೆ ಬಾಂಗ್ಲಾದೇಶ. ಅಂದರೆ ಇಲ್ಲಿ ನಮಗೊಂದು ಐಡಿಯಾ ಏನು ಸಿಕ್ತು ಅಂದರೆ, ಗಂಗಾ ನದಿ ಯಾವ ಯಾವ ರಾಜ್ಯದಾಗ ಹರಿತದೆ ಅಂದ್ರೆ, ಒಂದು ಉತ್ತರಾಖಂಡ, ಉತ್ತರ ಪ್ರದೇಶ, ಆನಂತರ ಬಿಹಾರ್, ಜಾರ್ಖಂಡ್, ವೆಸ್ಟ್ ಬೆಂಗಾಲ್. ಎಷ್ಟು ದೇಶದಾಗ ಹರಿತದೆ ಅಂದ್ರೆ, ಒಂದು ಇಂಡಿಯಾ, ಎರಡನೇದು ಬಾಂಗ್ಲಾದೇಶ. ಇಲ್ಲಿ ಉಂಟಾಗಿರುವಂಥ ಬಂದರು ಅದಲ್ಲ, ಇದರ ಹೆಸರಿಗೆ ಡೆಲ್ಟಾ ಅಂತೀವಿ ನಾವು. ಇದಕ್ಕೆ ನದಿ ಮುಖಜ ಭೂಮಿ ಅಂತೇಳಿ ಕರಿಬೇಕು. ಗಂಗಾ ನದಿ ಮುಖಜ ಭೂಮಿಗೆ ಅಥವಾ ಏನಂದ್ರೆ ಡೆಲ್ಟಾ ಅಂತೀವಿ ನಾವು. ಇದಕ್ಕೆ ಏನಂದ್ರೆ ಸುಂದರಬನ್ಸ್ ಡೆಲ್ಟಾ ಅಥವಾ ನದಿ ಮುಖಜ ಭೂಮಿ. ಸುಂದರಬನ್ಸ್ ಡೆಲ್ಟಾ ಅಂದ್ರೆ ನದಿಯು ಸಮುದ್ರ ಸೇರುವ ಸ್ಥಳ. ಹಾಗಾದರೆ ಸುಂದರಬನ್ಸ ಅನ್ನೋದು ಇದು ಎಂಥ ಪ್ರಕಾರದ ಡೆಲ್ಟಾ ಆಗಿದೆ ಅಂದರೆ, ಇಟ್ ಈಸ್ ಅನ್ ಆರ್ಕ್ಯೂಟ್ ಟೈಪ್, ಆರ್ಕ್ಯೂಟ್ ಟೈಪ್ ಡೆಲ್ಟಾ. ಹಿಂಗಂದ್ರೆ ಏನಂದ್ರೆ ಕಮಾನು ಆಕಾರ, ಕಮಾನಿನ ಆಕಾರ, ಹಿಂಗೆ ರೌಂಡ್ ಕಮಾನ್ ಅನ್ನಂಗೆ ಈ ಆಕಾರದಲ್ಲಿ ಅದ. ಇಟ್ ಈಸ್ ಅನ್ ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ. ಹಾಗಾದರೆ ಇದು ಪ್ರಪಂಚದ ದೊಡ್ಡದಾದ ನದಿ ಮುಖಜ ಭೂಮಿ, ಪ್ರಪಂಚದ ದೊಡ್ಡದಾದ ನದಿ ಮುಖಜ ಭೂಮಿ, ನದಿ ಮುಖಜ ಭೂಮಿ ಇದು ಹೇಳ್ಬೇಕು ನಾವು. ಇಟ್ ಈಸ್ ಅನ್ ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ ಇದೆ. ಯಾವ್ಯಾವ ನದಿ ಇಲ್ಲಿ ಏನದಂದ್ರೆ ಡೆಲ್ಟಾ ನಿರ್ಮಾಣ ಮಾಡ್ಯಾವ ಅಂತ ಕೇಳ್ತಾರೆ. ಗಂಗಾ, ಬ್ರಹ್ಮಪುತ್ರ. ಗಂಗಾ ಆ್ಯಂಡ್ ಬ್ರಹ್ಮಪುತ್ರ ಎರಡೂ ಏನದಂದ್ರೆ ನಿರ್ಮಾಣ ಮಾಡ್ಯಾವ. ಎಲ್ಲೆರೆ ಅದ ಇದು ಸುಂದರಬನ್ಸ್ ಡೆಲ್ಟಾ ಅಂದರೆ ಬಂಗಾಳ ಕೊಲ್ಲಿ ಸೇರುತ್ತದೆ, ಬಂಗಾಳ ಕೊಲ್ಲಿ ಸೇರುತ್ತದೆ. ಈ ಸುಂದರಬನ್ಸ್ ಹೆಸರೇ ಯಾಕೆ ಬಂತು ಅಂತ ಕೇಳಿದ್ರು ಅಂದ್ರೆ, ಇಲ್ಲಿ ಸುಂದರಿ ಎನ್ನುವ ಗಿಡಗಳನ್ನು ಹಚ್ಚಲಾಗಿದೆ. ಸುಂದರಿ ಎನ್ನುವ
ವೃಕ್ಷ ಅಥವಾ ಗಿಡ ನೆಡಲಾಗಿದೆ. ಇನ್ನು ಸುಂದರಬನ್ಸ್ ಇದು ಏನದಂದ್ರೆ ಎಂಥ ಕಾಡುಗಳು ಅದಾವತಿ ಕೇಳ್ತಾರ. ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾನ್ಗ್ರೋವ್ ಕಾಡುಗಳು, ಲಾರ್ಜೆಸ್ಟ್ ವರ್ಲ್ಡ್ದೊಳಗನೇ ಲಾರ್ಜೆಸ್ಟ್ ಮ್ಯಾನ್ಗ್ರೋವ್ ಕಾಡು ಇದು. ಲಾರ್ಜೆಸ್ಟ್ ಮ್ಯಾನ್ಗ್ರೋವ್, ಪ್ರಪಂಚದ ದೊಡ್ಡದಾದ ಮ್ಯಾನ್ಗ್ರೋವ್ ಕಾಡುಗಳು ಇರೋದು ಎಲ್ಲಿ ಅಂದರೆ ಸುಂದರ್ಬನ್ಸ್. ಸುಂದರ್ಬನ್ಸದಲ್ಲಿ ಮತ್ತೇನು ವಿಶೇಷತೆ ಅದಂದ್ರೆ ಅಳಿವೆಗಳು ಕಂಡು ಬರುತ್ತವೆ. ಅಳಿವೆ ಅಂದರೆ ಏನು ಅಂದ್ರೆ ಈ ಸಿಹಿ ನೀರ ಉಪ್ಪು ನೀರ ಎರಡೂ ಸಂಗಮಗೊಳ್ಳುವ ಸ್ಥಳದಲ್ಲಿ ವಿಶೇಷವಾದ ರಚನೆ ಅಥವಾ ಅದಕ್ಕೆ ಅಳಿವೆ ಅಂತಾರೆ. ಹಾಗಾಗಿ ಅಳಿವೆಗಳು ಎಲ್ಲಿ ಕಂಡು ಬರುತ್ತವೆ? ಸುಂದರಬನ್ಸದಲ್ಲಿ ಕಂಡು ಬರುತ್ತವೆ. ಇದು ಇದಕ್ಕೆ ಇಷ್ಟು ಬೇಸಿಕ್ ಮಾಹಿತಿ ಆಯಿತು. ಏನೋ ಒಂದು FDA ಕ್ವಶನ್, ವರ್ಲ್ಡ್ ಲಾರ್ಜೆಸ್ಟ್ ಬರ್ಡ್ಸ್ ಫುಟ್ ಟೈಪ್, ಬರ್ಡ್ಸ್ ಫುಟ್ ಟೈಪ್ ಡೆಲ್ಟಾ ಅಂತ ಕೇಳ್ತಾರೆ. ಪ್ರಪಂಚದ ಅತಿ ದೊಡ್ಡದಾದಂಥ ಹಕ್ಕಿ ಪಾದದ ಆಕಾರದ ನದಿ ಮುಖಜ ಭೂಮಿ. ಹಕ್ಕಿಯ ಪಾದ ಅಂದ್ರೆ ಹಿಂಗಿರ್ತಾವ್ರಿ, ಈ ಬೆರಳುಗಳ ರಚನೆ ಇದ್ದಲ್ಲಿ ಇಲ್ಲೊಂದಿಷ್ಟು ಮಣ್ಣು ಇಲ್ಲೊಂದಿಷ್ಟು ಹಿಂಗಿರ್ತವೆ. ಹಾಗಾಗಿ ಅದಕ್ಕೆ ಮಿಸ್ಸಿಸಿಪ್ಪಿ ನದಿ ಅಂದ್ರಿ. ಆ ಮಿಸ್ಸಿಸಿಪ್ಪಿ ನದಿ ಎನ್ನುವುದು ಎಲ್ಲಿ ಹರಿಯುತ್ತದೆ ಅಂದರೆ USA. ಮಿಸ್ಸಿಸಿಪ್ಪಿ ಎಲ್ಲದಂದ್ರೆ USA. ಇಷ್ಟು ಇದರದು ಬೇಸಿಕ್ ರಚನೆ ಆಯಿತು, ಏನೇನದ ಅನ್ನೋದು. ಇನ್ನು ಇದಕ್ಕೆ ಒಂದೊಂದು ಊರಿನ ವಿಶೇಷತೆಗಳು ಗೊತ್ತಿರಬೇಕು ನಮಗೆ. ಇವತ್ತು ಎಲ್ಲ ಥರದ್ದು ಒಂದೊಂದು ಕಲ್ಪನೆಗಳನ್ನು ಗೊತ್ತಿರಬೇಕ್ರಿ. ಅಂದ್ರೆ ಇವು ಆ ನದಿಯ ದಡದಲ್ಲಿ ಇದಾವಂದ್ರೆ ಆಯ್ತಾವ, ಅದೊಂದು ನಗರ ಅದೊಂದು ನದಿ ಅಷ್ಟ ನೆನಪಿಟ್ಕೊಳ್ಳೋದಿಲ್ಲ, ಅದಕ್ಕೆ ಪೂರಕ ಮಾಹಿತಿಗಳು ಗೊತ್ತಿರಬೇಕು. ಒಂದನೇದು ಇಲ್ಲದ ನೋಡಿ ಏನೇನದಾವ ಅನ್ನೋ ಋಷಿಕೇಶ ಅಂಥೇಳಿ ಅದಾವ. ಹಾಗಾದರೆ ಈ ಋಷಿಕೇಶ ಎನ್ನುವುದು ಇಲ್ಲಿ ಅವರ ಬಗ್ಗೆ ವಿಶೇಷವಾಗಿ ಹೇಳ್ಕೊತ ಬಂದಿರ್ತೀನಿ. ಫಸ್ಟ್ ಒಂದು ಋಷಿಕೇಶ್, ಇದು ಎಲ್ಲದ ಅಂತ ಕೇಳ್ತಾರ? ಉತ್ತರಾಖಂಡದಲ್ಲಿ ಇದೆ. ಉತ್ತರಾಖಂಡ ಈ ಭಾರತದೊಳಗೆ ಪೆನ್ಸಿಲಿನ ಔಷಧಿ ತಯಾರು ಮಾಡುವ 2 ಘಟಕಗಳದಾವು. ಅದು ಆಂಟಿಬಯೋಟಿಕ್ ಅಥವಾ ರೋಗ ನಿರೋಧಕ ಔಷಧಿ. ಆ 2 ಘಟಕಗಳಲ್ಲಿ ಯಾವ್ಯಾವ ಅದಾವ ಅಂದ್ರೆ, ಒಂದು ಉತ್ತರಾಖಂಡದ ಋಷಿಕೇಶದಾಗದ, ಒಂದು ಪಿಂಪ್ರಿ ಮಹಾರಾಷ್ಟ್ರದಾಗದ. ಮಹಾರಾಷ್ಟ್ರದ ಪಿಂಪ್ರಿ ಒಳಗೂ ಅದ. ಅಂದರೆ ಇದರರ್ಥ ಭಾರತದ 2 ಪೆನ್ಸಿಲಿನ ಔಷಧಿ ಉತ್ಪಾದಕ ಘಟಕಗಳು, ಋಷಿಕೇಶ ಒಂದು, ಪಿಂಪ್ರಿ ಒಂದು. ಇದು ನಮ್ಮ ನೆನಪಿರಬೇಕು. ಎರಡನೆಯದ್ದು ಹರಿದ್ವಾರ, ಇದು ಎಲ್ಲದ ಅಂತ ಕೇಳ್ತಾರೆ? ಉತ್ತರಾಖಂಡ. ಹಾಗಾದರೆ SDA ಕ್ವಶನ್ ಏನು ಕೇಳಿರ್ತಾನೆ ಅಂದ್ರೆ, ಹಿಂದೂ ಧರ್ಮದ ಪವಿತ್ರ ಯಾತ್ರಾ ಸ್ಥಳಗಳಾದ ಋಷಿಕೇಶ, ಹರಿದ್ವಾರ, ಕೇದಾರನಾಥ್, ಬದರಿನಾಥ್ ಇವೆಲ್ಲ ಯಾವ ರಾಜ್ಯದಾಗ ಅದಾವ ಅಂತ ಕೇಳಿರ್ತಾರೆ. ಹಾಗಾಗಿ ಏನಂದ್ರೆ ಇವೆಲ್ಲ ಇರೋದೇ ಉತ್ತರಾಖಂಡ ರಾಜ್ಯದಲ್ಲಿ ಅದಾವ. ಇದು ಹೇಳ್ಬೇಕ್ರಿ. ನೆಕ್ಸ್ಟ್ ಕನೌಜ ಅಂತೇಳಿ ಬರ್ತದೆ. ಕನೌಜ ಈಗಿನ ಯಾವ ರಾಜ್ಯದಲ್ಲಿ ಇದೆ ಅಂದರೆ ಉತ್ತರ ಪ್ರದೇಶದಲ್ಲಿ. ಯಾವ ನದಿಯ ದಡದಲ್ಲಿ ಇದೆ ಅಂದರೆ ಗಂಗಾ ನದಿ. ಈ ಹರ್ಷವರ್ಧನ ತನ್ನ ರಾಜಧಾನಿಯನ್ನು ಥಾಣೇಶ್ವರದಿಂದ ಕನೌಜಕ್ಕೆ ವರ್ಗಾಯಿಸಿದ. ಹರ್ಷವರ್ಧನ ತನ್ನ ರಾಜಧಾನಿಯನ್ನು ಎಲ್ಲಿಂದ ಎಲ್ಲಿಗೆ ವರ್ಗಾಯಿಸ್ತಾನ್ರಿ? ಥಾಣೇಶ್ವರದಿಂದ ಹರಿಯಾಣದ ಥಾಣೇಶ್ವರರಿದು. ಹರಿಯಾಣದಿಂದ ಎಲ್ಲಿಗೆ ಅಂದರೆ ಕನೌಜಕ್ಕೆ ವರ್ಗಾಯಿಸಿದನು. ಇದು ನೆನಪಿರ್ಬೇಕು ನಾವು. ನೆಕ್ಸ್ಟ್ ಬರೋದೇ ಕಾನ್ಪುರ್ ಅಂತ ಹೇಳಿ ಬರ್ತದೆ. ಕಾನ್ಪುರ್, ಕಾನ್ಪುರ ಚರ್ಮದ ವಸ್ತುಗಳ ತಯಾರಿಕೆಗೆ ಪ್ರಸಿದ್ಧಿಯಾಗಿದೆ. 1857ರ ದಂಗೆಯಲ್ಲಿ ಕಾನ್ಪುರದ ನೇತೃತ್ವ ವಹಿಸಿಕೊಂಡ ವ್ಯಕ್ತಿನೇ ಯಾರು ಅಂದ್ರೆ ನಾನಾ ಸಾಹೇಬ್. ಇದು ನಮಗೆ ಕರೆಕ್ಟ್ ಗೊತ್ತಿದೆ. ನಾನಾ ಸಾಹೇಬ ಯಾರ ದತ್ತು ಪುತ್ರನಾಗಿದ್ದನು ಅಂದರೆ 2ನೇ ಬಾಜಿರಾವ್ ಪೇಶ್ವೆ. 2ನೇ ಬಾಜಿರಾವ್ ಪೇಶ್ವೆ ಇದು ಹೇಳಬೇಕು. ಹಾಗಾಗಿ ಕಾನ್ಪುರದಲ್ಲಿ ನಾನಾ ಸಾಹೇಬ 1857ರ ದಂಗೆಯ ನೇತೃತ್ವ ವಹಿಸಿಕೊಂಡ. ಪ್ರಯಾಗರಾಜ್,
ಪ್ರಯಾಗರಾಜದಲ್ಲಿ ತ್ರಿವಳಿ ಸಂಗಮ ನಡೆಯುತ್ತದೆ. ಹಾಗಾದರೆ ಇದರ ಹಳೆಯ ಹೆಸರು ಏನು ಅಂದ್ರೆ ಅಲಹಾಬಾದ್. ಅಲಹಾಬಾದ್ ಅಥವಾ ಪ್ರಯಾಗರಾಜ್. ಫಸ್ಟ್ ಇಲ್ಲಿ ತ್ರಿವಳಿ ಸಂಗಮ ನಡೀತದೆ ಅಂತ ಹೇಳಿದೆವಲ್ಲ, ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮವಾಗುತ್ತದೆ. ಇಲ್ಲಿ ಏನದಂದ್ರೆ ಈ ಪ್ರತಿ ಏನಂದ್ರೆ 12 ವರ್ಷಕ್ಕೆ ಒಮ್ಮೆ ಪುಣ್ಯ ಅಂದ್ರೆ ನದಿದೊಳಗೆ ಪುಣ್ಯ ಸ್ನಾನ ಮಾಡೋದು ಅಂತ ಹೇಳಿ ನಡೀತದೆ. ಹಾಗಾದರೆ ಆ ಘಟನೆಗಳು ಏನಂದ್ರೆ ಭಾರತದ 4 ಸ್ಥಳಗಳಲ್ಲಿ ನಡೀತಾವೆ. ಅಂದರೆ ಇದರ ಅರ್ಥ ಏನಂದ್ರೆ ಕುಂಭಮೇಳ ಅಂಥೇಳಿ. ಆ ಕುಂಭಮೇಳಗಳಲ್ಲಿ ಒಂದು ಕುಂಭಮೇಳ ಯಾವುದು ಅಂದ್ರೆ ಪ್ರಯಾಗರಾಜ್. ಅಂದರೆ ಇದರ ಅರ್ಥ ಇಲ್ಲಿ ಕುಂಭಮೇಳ ನಡೆಯುತ್ತದೆ. ಎಷ್ಟು ವರ್ಷಕ್ಕೊಮ್ಮೆ ಅಂದ್ರೆ 12 ವರ್ಷಕ್ಕೊಮ್ಮೆ. ಇನ್ನು ಪ್ರಯಾಗರಾಜದ ಮೇಲೆ ಅಥವಾ ಅಲಹಾಬಾದಿನ ಮೇಲೆ ಭಾರತೀಯ ಕಾಲಮಾನ ರೇಖೆ 82.5 ಡಿಗ್ರಿ ಪೂರ್ವ ರೇಖಾಂಶ ಹಾದು ಹೋಗಿದೆ. 82.5 ಡಿಗ್ರಿ ಪೂರ್ವ ರೇಖಾಂಶ ಎಲ್ಲಿ ಹಾಯ್ದೋಗ್ಯದ ಅಂದ್ರೆ ಅಲಹಾಬಾದಿನ ಮೇಲೆ ಹಾದೋಗ್ಯದ. ಇವು ಏನದಂದ್ರೆ ಇದಕ್ಕೆ ಪೂರಕ ಮಾಹಿತಿಗಳು ಹಿಂಗೆ ಗೊತ್ತಿರ್ಬೇಕ್ರಿ ನಮಗೆ. ನೆಕ್ಸ್ಟ್ ಇನ್ನು ವಾರಣಾಸಿ. ವಾರಣಾಸಿ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿ ಇದೆ. ವಾರಣಾಸಿಯ ಹಳೆಯ ಹೆಸರು ಏನು? ಬನಾರಸ. ಬನಾರಸದ ಇನ್ನೊಂದು ಹೆಸರು ಏನು? ಈ ಉತ್ತರ ಪ್ರದೇಶ. ಬನಾರಸ ಎದಕ್ಕೆ ಫೇಮಸ್ ಅದ? ರೇಷ್ಮೆ ಬಟ್ಟೆಗಳಿಗೆ ಅಥವಾ ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧಿಯಾಗಿದೆ. ಇನ್ನು ಇಂಡಿಯಾದೊಳಗೆ ಓಲ್ಡೆಸ್ಟ್ ಸಿಟಿ ಇದೆ ಇದು. ಇಂಡಿಯನ್ ಓಲ್ಡೆಸ್ಟ್ ಸಿಟಿ, ಭಾರತದ ಹಳೆಯದಾದ ನಗರ ಅನ್ನಂಗ ಬನಾರಸ. ಕಾಶಿ ಒಳಗೆ ಯಾವ ದೇವರದರ? ಕಾಶಿ ವಿಶ್ವನಾಥ ದೇವಾಲಯವಿದೆ. ಹಾಗಾದರೆ ಏನದಂದ್ರೆ ಈ ಬನಾರಸದಲ್ಲಿ ಅಥವಾ ವಾರಣಾಸಿದೊಳಗೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ ಅಂದರೆ ವಾರಣಾಸಿ. ನೆಕ್ಸ್ಟ್ ಬರೋದೇ ನರೋರಾ. ನರೋರಾ ಎಲ್ಲಿದೆ? ಉತ್ತರ ಪ್ರದೇಶ. ಎದಕ್ಕೆ ಫೇಮಸ್ ಅದ ಅಂತ ಕೇಳ್ತಾರೆ. ಇಂಡಿಯನ್ ಅಟಾಮಿಕ್ ಪವರ್ ಪ್ಲ್ಯಾಂಟ್ಸ್ಗಳದಾವಲ್ಲ, ಅದರೊಳಗೆ ಒಂದು ನರೋರಾ ಉತ್ತರ ಪ್ರದೇಶದಾಗೂ ಅದಾವ. ಹಾಗಾಗಿ ಅಣು ವಿದ್ಯುತ್ ಸ್ಥಾವರ ಅಟಾಮಿಕ್ ಪವರ್ ಪ್ಲ್ಯಾಂಟ್ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಉತ್ತರ ಪ್ರದೇಶ ನರೋರಾ. ರಾವಟ್ ಭಟ್ ರಾಜಸ್ಥಾನ್. ಹಾಗಾದರೆ ಏನಂದ್ರೆ ಟ್ರಾಂಬೆ ಮುಂಬೈ, ಕೈಗಾ ಕರ್ನಾಟಕ. ನೆಕ್ಸ್ಟ್ ಏನಂದ್ರೆ ತಮಿಳುನಾಡಿನಲ್ಲಿ ಕುಂದನಕುಲಂ, ಕಲ್ಪಕ್ಕಂ. ಇವು ನಮಗೆ ಗೊತ್ತಿರಬೇಕಾಗಿತ್ತು. ನೆಕ್ಸ್ಟ್ ಇನ್ನು ಭಾಗಲ್ಪುರ್ ಏನು ವಿಶೇಷ ಇಲ್ಲ. ಪಾಟ್ನಾ ಇದರ ಬಗ್ಗೆ ಗೊತ್ತಿರಬೇಕು. ಪಾಟ್ನಾ ಇದು ಬಿಹಾರದ ರಾಜಧಾನಿ. ಹಾಗಾದರೆ ಏನದಂದ್ರೆ ಇದರ ಒರಿಜಿನಲ್ ಹೆಸರು ಪಾಟಲಿಪುತ್ರ. ಈ ಪಾಟಲಿಪುತ್ರ ನಗರದ ಸ್ಥಾಪಕ ಯಾರು ಅಂತ ಕೇಳ್ತಾರೆ? ಉದಯನ್. KS ಕ್ವಶನ್. ಪಾಟಲಿಪುತ್ರ ನಗರದ ಸ್ಥಾಪಕ ಯಾರು ಅಂದ್ರೆ ಉದಯನ್ ಅಂತೇಳಿ, ಹರ್ಯಂಕ ವಂಶದವರು. ಹಾಗಾಗಿ ಪಾಟಲಿಪುತ್ರದ ಹಳೆಯ ಹೆಸರು ಏನು ಅಂದ್ರೆ ರಾಜಗೃಹ. ಏನೋ ಒಂದು ಗಿರಿವಜ್ರ. ಮೌರ್ಯರ ರಾಜಧಾನಿನೂ ಪಾಟಲಿಪುತ್ರನೇ ಆಗಿತ್ತು. ಹರ್ಯಂಕ ವಂಶದವರ ರಾಜಧಾನಿ ಉದಯನದಿಂದ ಪಾಟಲಿಪುತ್ರ ಆಯಿತು. ಹಾಗಾದರೆ ಅಂದ ಗುಪ್ತರ ರಾಜಧಾನಿನೂ ಪಾಟಲಿಪುತ್ರ ಆಯಿತು. ನೆಕ್ಸ್ಟ್ ಬರೋದೇ ಹಾಜಿಪುರ್. ಹಾಜಿಪುರ ಇದು ರೈಲ್ವೆ ವಲಯದ ಒಂದು ಕೇಂದ್ರವಾಗಿದೆ. ಇದು ಏನು ಅಂದರೆ ಪೂರ್ವ ರೈಲ್ವೆ ವಲಯ, ಪೂರ್ವ ಮಧ್ಯ ರೈಲ್ವೆ ವಲಯದ ಕೇಂದ್ರವಾಗಿದೆ. ಪೂರ್ವ ಮಧ್ಯ ರೈಲ್ವೆ ವಲಯದ ಕೇಂದ್ರವಾಗಿದೆ. ನೆಕ್ಸ್ಟ್ ಮೋಂಘೇರಾ ಅಂತೇಳಿ ಬರ್ತದೆ. ಇಲ್ಲದ ನೋಡಿ ಮೋಂಘೇರಾ ಎನ್ನುವುದು. ಅದರ ಬಗ್ಗೆ ಏನು ಕೇಳಿರ್ತಾರೆ ಕ್ವಶನ್ ಅಂದ್ರೆ, ಈ ಮೀರ್ ಕಾಸಿಮ್ ಅಂಥೇಳಿ ಬರ್ತಾನೆ, ಬಂಗಾಳದ ನವಾಬ. ಅವ ತನ್ನ ರಾಜಧಾನಿಯನ್ನು ಮುರ್ಷಿದಾಬಾದಿನಿಂದ ಮೋಂಘೇರಾಕ್ಕೆ ವರ್ಗಾಯಿಸಿದನು. ಮೋಂಘೇರಾಕ್ಕೆ ರಾಜಧಾನಿ ಸ್ಥಳಾಂತರ ಮಾಡಿದವ ಯಾರು ಅಂತ ಕೇಳಿದ್ರಂದ್ರೆ ಬಂಗಾಳದ ನವಾಬ ಮೀರ್ ಕಾಸಿಮ್.
ಎಲ್ಲಿದಿಂದ ರಾಜಧಾನಿ ಅಂದರೆ ಮುರ್ಷಿದಾಬಾದಿನಿಂದ ಮುಂಗೇರಕ್ಕೆ ವರ್ಗಾಯಿಸಿದನು. ಇದು ಬಿಹಾರದಾಗಲ್ಲ. ಸಾಹಿಬ್ಗಂಜ್ ಜಾರ್ಖಂಡ, ಏನೂ ವಿಶೇಷತೆ ಇಲ್ಲ. ಮುರ್ಷಿದಾಬಾದ್ ವೆಸ್ಟ್ ಬೆಂಗಾಲ್, ಇಲ್ಲಿದಿಂದನೇ ಚಾಲು ಆಗ್ತದೆ ಹುಬ್ಳಿ ಅಂತೇಳಿ ಹೆಸರು. ಹಾಗಾದರೆ ಮುರ್ಷಿದಾಬಾದ ಇದು ಬಂಗಾಳದ ನವಾಬರ ಮೊದಲ ರಾಜಧಾನಿ. ಮುರ್ಷಿದಾಬಾದ್ ಬಂಗಾಳದ ನವಾಬರ ಮೊದಲ ರಾಜಧಾನಿ. ಇದನ್ನು ಹೇಳಬೇಕು ನಾವು. ನೆಕ್ಸ್ಟ್ ಬರೋದು ಪ್ಲಾಸಿ ಅಂತ ಕೇಳ್ತೇವೆ ನಾವು. ಹೌದು, ಪ್ಲಾಸಿ ಕದನಕ್ಕೆ ತಕ್ಷಣ ಏನು ಕಾರಣ ಇತ್ತು ಅಂತ ಕೇಳ್ತಾರ. ಇದನ್ನು ಭಾಳ ಕರೆಕ್ಟ್ ಅಬ್ಸರ್ವೇಷನ್ ಮಾಡಿ. ಪ್ಲಾಸಿ ಕದನ ಫಸ್ಟ್ ನಡೆದದ್ದು ಯಾವಾಗ ಅಂದ್ರೆ 1757 ಜೂನ್ 23. ಯುದ್ಧ ಭೂಮಿ ಪ್ಲಾಸಿ ಯಾವ ರಾಜ್ಯದಲ್ಲಿ ಅದ ಅಂದರೆ ವೆಸ್ಟ್ ಬೆಂಗಾಲ್. ಯಾವ ನದಿಯ ದಡದಲ್ಲಿ ಏನಂದ್ರೆ ಹೂಗ್ಲಿ. ಇತಿಹಾಸದೊಳಗೆ ಇದಕ್ಕೆ ಮೋಸದ ಕದನ ಎಂದು ಕರೆಯುತ್ತಾರೆ. ಪ್ಲಾಸಿ ಕದನದಲ್ಲಿ ಯಾರು ಗೆದ್ದರು ಅಂದ್ರೆ ಬ್ರಿಟಿಷರು. ಬ್ರಿಟಿಷರದೊಳಗೆ ಯಾರು ಇರ್ತಾರಂದ್ರೆ ರಾಬರ್ಟ್ ಕ್ಲೈವ್ ಇರ್ತಾನೆ. ಹಾಗಾದರೆ ಯಾರು ಸೋತರು ಅಂದ್ರೆ ಬಂಗಾಳದ ನವಾಬ ಸೋತ. ಯಾರು ಸೋತರು ಅಂದ್ರೆ ಸಿರಾಜ್ ಉದ್ ದೌಲ್. ಬಂಗಾಳದ ನವಾಬ ಸಿರಾಜ್ ಉದ್ ದೌಲ್ ಅಂತೇಳಿ ಇರ್ತಾರಲ್ಲ, ಇವರು ಸೋತರು. ಉದ್ ದೌಲ್ ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಈ ಕದನಕ್ಕೆ ಏನು ಕಾರಣ ಇತ್ತು, ರೀಸನ್ ಅಂದ್ರೆ ಬ್ರಿಟಿಷರು ಈ ಬಂಗಾಳದ ನವಾಬ್ ಸಿರಾಜ್ ಉದ್ ದೌಲನ ಅನುಮತಿಯನ್ನು ಪಡೆಯಲಾರದೆ ಕಲ್ಕತ್ತಾದಲ್ಲಿ ಕೋಟೆಯನ್ನು ಕಟ್ತಾ ಇರ್ತಾರೆ, ಸಂತ ವಿಲಿಯಮ್ಸ್ ಕೋಟೆ ಅಂತೇಳಿ. ಹಾಗಾಗಿ ಎರಡನೇದು ಸಿರಾಜ್ ಉದ್ ದೌಲನ ವೈರಿಗಳಿಗೆ ಬ್ರಿಟಿಷರು ಆಶ್ರಯ ಕೊಡ್ತಿರ್ತಾರೆ. ಅದನ್ನೂ ಆಗಂಗಿಲ್ಲ ಇವನಿಗೆ. ಹಾಗಾಗಿ ನಮ್ಮ ವೈರಿಯ ಸ್ನೇಹಿತ ವೈರಿ ಆಗುತ್ತಾನೆ. ಏನು, ನಮ್ಮ ವೈರಿಯ ಸ್ನೇಹಿತ ನಮಗೂ ಅವರು ವೈರಿನೇ ಆಗ್ತಾರೆ. ನಮ್ಮ ವೈರಿಯ ವೈರಿ ನಮಗೆ ಸ್ನೇಹಿತನಾಗುತ್ತಾನೆ. ನನ್ನ ಸ್ನೇಹಿತನ ಸ್ನೇಹಿತನೇ ಆಗುತ್ತಾನೆ ಇವರು. ಹಾಗಾದರೆ ಸೇಮ್ 1756 ತೋರಿ ಜೂನ್ 23 ಡೇಟ್ ಅದರ. ಇದು ಪ್ಲಾಸಿ ಕದನ ಇಲ್ಲಿ ಜೂನ್ 20ನೇ ತಾರೀಕು ತೋರಿ ನೋಡಿ. 3 ದಿನಕ್ಕಮ್ಮ ತಿಂಗಳ ಸೇಮದ 1 ವರ್ಷ ಹಿಂದ. ಇದನ್ನು ನಾವು ಬ್ಲ್ಯಾಕ್ ಹೋಲ್ ಟ್ರೆಜಡಿ ಅಂತೀವಿ ನಾವು. ಕಪ್ಪು ಕೋಣೆ ದುರಂತ ನಡೀತು. ಈ ಕಪ್ಪು ಕೋಣೆ ದುರಂತಕ್ಕೆ ಕಾರಣ ಯಾರು ಅಂತ ಕೇಳಿದ್ರು ಅಂದ್ರೆ ಸಿರಾಜ್ ಉದ್ ದೌಲ್ ಅಂತ ಹಾಲ್ವೆಲ್ ಎನ್ನುವ ಇತಿಹಾಸಕಾರನು ತನ್ನ ಪುಸ್ತಕದಲ್ಲಿ ವಿವರಿಸಿದ್ದಾನೆ. ಅಂದರೆ ಕಪ್ಪು ಕೋಣೆಯ ದುರಂತ ಅಥವಾ ಬ್ಲ್ಯಾಕ್ ಹೋಲ್ ಟ್ರೆಜರಿ ಬಗ್ಗೆ ವಿವರಣೆ ಕೊಟ್ಟವರು ಯಾರು ಅದರ ಅಂದ್ರೆ ಹಾಲ್ವೆಲ್ ಇತಿಹಾಸಕಾರ. ಈ ಕಪ್ಪು ಕೋಣೆದೊಳಗೆ 14 ಫೀಟ್ ಅಗಲಿತ್ತು, 18 ಫೀಟ್ ಉದ್ದಿತ್ತು ರೂಮ್. ಏನು ಇದನ್ನು ನಾವು ಮೀಟರ್ದಾಗ ಕನ್ವರ್ಟ್ ಮಾಡಿದೆವು ಅಂದ್ರೆ ಎಷ್ಟಾತನ 4.3 ಮೀಟರ್ ಇಂಟು 5.5 ಮೀಟರ್ ಇಷ್ಟಾಗ್ತವೆ. ಅಂದ್ರೆ 5 ಬರ್ದೀನಿ, ಇಲ್ಲಿ 4 ಒಂದು ಕಮ್ಮಿ ತೊಗೊಂಡಿವಿ ಅನ್ನಂಗೆ. ಹಾಗಾಗಿ ಅಂದ್ರೆ ಇಷ್ಟೇ ಗಾತ್ರದೊಳಗೆ ಸುಮಾರು 146 ಜನ ಬ್ರಿಟಿಷ್ ಸೈನಿಕರನ್ನು ಕೂಡಿ ಹಾಕಿಬಿಡ್ತಾನೆ. ಅವಕ್ಕೆ ಆಕ್ಸಿಜನದ ಕೊರತೆ ಆಗ್ತದೆ. ಆ ರೂಮ್ನಾಗ ಒಟ್ಟ ಕಿಡಿಕಿಲ್ಲ, ಬಾಗಿಲೊಂದಿತ್ತು, ಮುಚ್ಕೊಂಡು ಬಂದುಬಿಟ್ಟಿದ್ದ. ಹಾಗಾದರೆ ಇದರೊಳಗೆ 123 ಜನ ಮರಣ ಹೊಂದುತ್ತಾರೆ, 23 ಜನ ಮಾತ್ರ ಬದುಕುಳಿತಾರೆ. ಇದು ಬ್ರಿಟಿಷರಿಗೆ ಆದಂಥ ದೊಡ್ಡ ಏನಂದ್ರೆ ಹಿನ್ನಡೆ ಅನ್ನಂಗ. ಈ ಘಟನೆಗೆ ಕಾರಣನಾದ ವ್ಯಕ್ತಿ ಸಿರಾಜ್ ಉದ್ ದೌಲ. ಇವನ ಮ್ಯಾಗ ಏನದಂದ್ರೆ ರಿವೆಂಜ್, ಸೇಡ್ ತೀರಿಸ್ಕೊಳ್ಳೋ ಸಲುವಾಗಿ ಈ ಕದನ ನಡೀತು, ಕಪ್ಪು ಕೋಣೆಯ ದುರಂತದ ಘಟನೆಯಿಂದಾಗಿ. ಹಾಗಾದರೆ ಆ ಸಂದರ್ಭದ ಕಲ್ಕತ್ತಾ ಯಾರು ವಶಪಡಿಸಿಕೊಂಡಿದ್ರು ಅಂದ್ರೆ ಸಿರಾಜ್ ಉದ್ ದೌಲ. ಅವಾಗ ಅಲಿನಗರ ಅಂತೇಳಿ ಹೆಸರು ಕೊಟ್ಟಿರ್ತಾನೆ. ಇದು IAS ಕ್ವಶನ್. ಕಲ್ಕತ್ತಾ ನಗರಕ್ಕೆ ಅಲಿನಗರ ಎಂದು ನಾಮಕರಣ ಮಾಡಿದವರು ಯಾರು? ಸಿರಾಜ್ ಉದ್ ದೌಲ್. ಇಷ್ಟು ಇದಕ್ಕೆ ಮೊದಲ ಗೊತ್ತಿರಬೇಕು. ಏನು ಅಂದರೆ ಯುದ್ಧ ಭೂಮಿ ಪ್ಲಾಸಿ PSI ಕೇಳಿದ್ರಲ್ಲ, ಯಾವ ರಾಜ್ಯದಲ್ಲಿ ಇದೆ? ವೆಸ್ಟ್ ಬೆಂಗಾಲ್. ಯಾವ ನದಿಯ ದಡದಲ್ಲಿ? ಹೂಗ್ಲಿ. 1757 ಜೂನ್ 23 ಅದು ನಡೀತದೆ. ಕರೆಕ್ಟ್ 1 ವರ್ಷದ ಹಿಂದೆ 1756 ಜೂನ್ 20ಕ್ಕೆ ಬ್ಲ್ಯಾಕ್ ಹೋಲ್ ಟ್ರೆಜಡಿ ನಡೆದಿರ್ತದೆ. ಇನ್ನು ನೆಕ್ಸ್ಟ್ ಪ್ಲಾಸಿ ಆಯಿತು. ಇದು ನೋಡಿ ನವದ್ವೀಪ.
ಪಶ್ಚಿಮ ಬಂಗಾಳದ ನವದ್ವೀಪದಲ್ಲಿ ಒಬ್ಬರು ಸಂತರು ಜನಿಸಿದ್ದಾರೆ. ಅವರ ಹೆಸರು ಏನು ಅಂದರೆ ಚೈತನ್ಯ ಪ್ರಭುಗಳು. ಈ ಚೈತನ್ಯ ಪ್ರಭುಗಳು ಪಶ್ಚಿಮ ಬಂಗಾಳದಲ್ಲಿ ಭಕ್ತಿಯ ಸಂತರಾಗಿದ್ದರು. ಹಾಗಾಗಿ ಅವರ ಜನ್ಮಸ್ಥಳ ಯಾವುದು ಅಂದರೆ ಪಶ್ಚಿಮ ಬಂಗಾಳದ ನವದ್ವೀಪ. ನೆಕ್ಸ್ಟ್ ಬರೋದೇ ಕಲ್ಕತ್ತಾ. ಕಲ್ಕತ್ತಾ ಇರುವುದು ಎಲ್ಲಿ ಅಂದರೆ ವೆಸ್ಟ್ ಬೆಂಗಾಲದ ರಾಜಧಾನಿ ಇದು, ಪಶ್ಚಿಮ ಬಂಗಾಳದ. ಹಾಗಾದರೆ ಕಲ್ಕತ್ತಾ ಎನ್ನುವುದು ಒರಿಜಿನಲ್ ಎಷ್ಟು ಹಳ್ಳಿಗಳನ್ನು ಒಳಗೊಂಡಿದೆ? 3 ಹಳ್ಳಿಗಳನ್ನು ಒಳಗೊಂಡಿದೆ. ಆ 3 ಹಳ್ಳಿಗಳು ಯಾವ್ಯಾವ ಅದಾವ ಅಂದ್ರೆ, ಒಂದು ಸುತಾನತಿ, ಕ್ಯಾಲಿಕಟ್, ಗೋವಿಂದಪುರ. ಈ 3 ಕೂಡಿಕೆಸಿ ಅಂದ್ರೆ ಕಲ್ಕತ್ತಾ ಆಗ್ಯದ, ಗೋವಿಂದಪುರ. ಹಾಗಾದರೆ ಏನಂದ್ರೆ ಕಲ್ಕತ್ತಾ ಎನ್ನುವುದು ಯಾರು ನಿರ್ಮಾಣ ಮಾಡ್ಯಾರ ಅಂತ ಕೇಸಕ್ಕೆ ಕೇಳಿದ ಕ್ವಶನ್. ಬಾಬಾ ಚಾರ್ನಾಕ್ ಇವರು ಏನಂದ್ರೆ ಕಲ್ಕತ್ತಾ ನಗರದ ನಿರ್ಮಾತೃ. ಕಲ್ಕತ್ತಾ ಇಟ್ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಅಂತ ಕೇಳಿದ್ರೆ ಹೂಗ್ಲಿ ಅಂತೇಳಿ ಹೇಳಬೇಕು. ಹೂಗ್ಲಿ ನದಿಯ ದಡದಲ್ಲಿ ಕಲ್ಕತ್ತಾ ಇದೆ. ಭಾರತದಲ್ಲಿ ಬ್ರಿಟಿಷರ ರಾಜಧಾನಿ ಯಾವುದಾಗಿತ್ತು ಅಂದರೆ ಕಲ್ಕತ್ತಾ. ಹಾಗಾದರೆ 1911ರಲ್ಲಿ ರಾಜಧಾನಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿದವರು ಯಾರು ಅಂತ ಕೇಳ್ತಾರ. 2ನೇಯ ಲಾರ್ಡ್ ಹಾರ್ಡಿಂಜ್, ಸೆಕೆಂಡ್ ಲಾರ್ಡ್ ಹಾರ್ಡಿಂಜ್ ಅಂತ ಹೇಳಿ ಬರ್ತಾರಲ್ಲ, ಇವರು ಸ್ಥಳಾಂತರ ಮಾಡ್ತಾರೆ, ಶಿಫ್ಟ್ ಮಾಡೋದು. ಭಾರತದಲ್ಲಿ ಬ್ರಿಟಿಷರು ಕಲ್ಕತ್ತಾದಲ್ಲಿ ಕಟ್ಟಿರುವ ಕೋಟೆ ಹೆಸರು ಏನು ಅಂದರೆ ಫೋರ್ಟ್ ವಿಲಿಯಂ ಕೋಟೆ. ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ್ದಾರೆ. ಇಷ್ಟು ನಮಗೆ ಇದರ ಬಗ್ಗೆ ಗೊತ್ತಿರಬೇಕು. ಇದು ಏನಂದ್ರೆ ಈ ರಚನೆ. ಹಾಗಾದರೆ ಕಲ್ಕತ್ತಾವನ್ನು ಏನಂತೇಳಿ ಕರೀತಾರಂದ್ರೆ ಇಟ್ ಈಸ್ ಎನ್ ಸಿಟಿ ಆಫ್ ಜಾಯ್, ಈ ರೀತಿ ಕರೀತಾರೆ ಕಲ್ಕತ್ತಾಕ್ಕೆ. ಇಷ್ಟು ಏನಂದ್ರೆ ಕಲ್ಕತ್ತಾದ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು ನಮಗೆ. ಡೈಮಂಡ್ ಹಾರ್ಬರ್ ಅಂಥೇಳಿ ಒಂದದ ನೋಡ್ರಿ. ಇದರ ಅರ್ಥ ಏನು ಅಂದರೆ ಡೈಮಂಡ್ ಹಾರ್ಬರ್ ಅಂದ್ರೆ ಕಲ್ಕತ್ತಾ ಬಂದರು ಎಂದರ್ಥ. ಕಲ್ಕತ್ತಾ ಏನನ್ನಂಗ್ರಿ ಬಂದರು ಎಂದರ್ಥ. ಹಾಗಾಗಿ ಡೈಮಂಡ್ ಹಾರ್ಬರ್. ಭಾರತದಲ್ಲಿ ಮೊದಲಿಗೆ ಬ್ರಿಟಿಷರು ಟೆಲಿಗ್ರಾಫ್ ವ್ಯವಸ್ಥೆ ಅಥವಾ ತಂತಿ ಸೇವೆ ಫಸ್ಟ್ ಎಲ್ಲಿ ಚಾಲು ಮಾಡಿದ್ರು ಅಂತ ಕೇಳ್ತಾರ. ಡೈಮಂಡ್ ಹಾರ್ಬರದಿಂದ ಕಲ್ಕತ್ತಾದವರೆಗೆ. ಲಾರ್ಡ್ ಡಾಲ್ಹೌಸಿ 1854 ಇದು ನಮಗೆ ತಂತಿ ಸೇವೆ ಚಾಲು ಆಗಿದ್ದು. ಡೈಮಂಡ್ ಹಾರ್ಬರ್ ಅಂದರೂ ಒಂದೇ, ಕಲ್ಕತ್ತಾ ಬಂದರು ಅಂದರೂ ಒಂದೇ. ಈ ಕಲ್ಕತ್ತಾ ಬಂದರಿನ ಹಳೆಯ ಹೆಸರು ಗುಪ್ತರ ಕಾಲದಲ್ಲಿ ಅಂತೇಳಿ ಕೇಳಿರ್ತಾರೆ UPSC ಪ್ರಿಲಿಮ್ಸಕ್ಕೆ. ಅದಕ್ಕೆ ತಾಮ್ರಲಿಪ್ತಿ ಎಂದು ಕರೆಯುತ್ತಾರೆ. ತಾಮ್ರಲಿಪ್ತಿ ಎನ್ನುವುದು ಗೊತ್ತಿರಬೇಕು. ಗುಪ್ತರ ಕಾಲದಲ್ಲಿ ಏನಂದ್ರೆ ಕಲ್ಕತ್ತಾ ಬಂದರಿನ ಹೆಸರು ತಾಮ್ರಲಿಪ್ತಿ. ಭಾರತದ ಚಹಾದ ಬಂದರು ಯಾವುದು ಅಂದರೆ ಕಲ್ಕತ್ತಾ. ಚಹಾದ ಬಂದರು ಕಲ್ಕತ್ತಾ, ಇದು ಹೇಳಬೇಕ್ರಿ. ನೆಕ್ಸ್ಟ್ ಆದರೆ ಇದಕ್ಕೆ ಏನೇನು ಕಾನ್ಸೆಪ್ಟ್ ಅದಾವ. ದ ರಿವರೈನ್ ಪೋರ್ಟ್ ಆಫ್ ಇಂಡಿಯಾ, ನದಿ ಅವಲಂಬಿತ ಬಂದರು ಕಲ್ಕತ್ತಾ. ಇಲ್ಲಿ ತಾವು ಒಂದು ಕ್ವಶನ್ಗೆ ಆನ್ಸರ್ ಮಾಡಬೇಕು. ಇಲ್ಲಿ 4 ಪ್ರಮುಖ ಭಾರತದ ಬಂದರುಗಳನ್ನು ಕೊಡಲಾಗಿದೆ. ಒಂದನೇದ್ದು ಕಾಂಡ್ಲಾ ಬಂದರು ಗುಜರಾತ್, ಇದಕ್ಕೆ ಹೊಸ ಹೆಸರು ಏನಿಟ್ಟಾರ. ನಂಬರ್ 2 ಕಲ್ಕತ್ತಾ ಬಂದರು ವೆಸ್ಟ್ ಬೆಂಗಾಲ್, ಇದಕ್ಕೆ ಹೊಸ ನಾಮಕರಣ ಏನದ. ಹಾಗಾದರೆ ನಂಬರ್ 3ನೇದ್ದು ಏನದಂದ್ರೆ ಟುಟಿಕೋರಿನ್ ಬಂದರು, ಇದಕ್ಕೆ ಏನು ಹೆಸರಿಟ್ಟಾರ. ನೆಕ್ಸ್ಟ್ ಬರೋದೇ ಯಾವುದು ಅಂದ್ರೆ ಎನ್ನೂರ ಬಂದರು, ಇದು ಖಾಸಗಿ ವಲಯ ಪ್ರೈವೇಟ್ ಸೆಕ್ಟರ್ದಾಗದ, ತಮಿಳುನಾಡಿನಲ್ಲಿದವ್ರಿಗೆ. ಇದಕ್ಕೇನು ಹೆಸರಿಟ್ಟಾರ. ಇವು 4 ಬಂದರುಗಳಿಗೆ ಅನುಕ್ರಮವಾಗಿ ಹೆಸರಿಸಿ. ನೆಕ್ಸ್ಟ್ ಈಗ ಹೌರಾ ಅಂಥೇಳಿ ಬರ್ತದೆ ನೋಡ್ರಿ. ಹೌರಾ ಎನ್ನುವುದು ಎಲ್ಲಿದೆ? ಹೌರಾ ಸೇತುವೆ ಹೂಗ್ಲಿ ನದಿಗೆ ಎಲ್ಲಿ ಕಟ್ಟಲಾಗಿದೆ ಅಂದರೆ ವೆಸ್ಟ್ ಬೆಂಗಾಲ್. ಇದಕ್ಕೆ ಇನ್ನೊಂದು ಹೆಸರು ರವೀಂದ್ರನಾಥ್ ಟ್ಯಾಗೋರ್ ಸೇತುವೆ ಅಂತಲೂ ಕರೆಯುತ್ತಾರೆ. ಬ್ಯಾರಕ್ಪೂರ ಅಂದ್ರೆ ಪಟ್ನೆ ಮಂಗಲ್ ಪಾಂಡೆ ನೆನಪರ್ತಾರೆ. ಬ್ಯಾರಕ್ಪೂರ್ ಫಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಕಾಂಟೈನ್ಮೆಂಟ್ ಯಾವುದು ಅಂತ ಕೇಳ್ತಾರೆ.
ಇದೇ ಬ್ಯಾರಕ್ಪುರೇ ಫಸ್ಟ್ ಇದು ಕಂಟೈನ್ಮೆಂಟ. ಹಾಗಾದರೆ ಬ್ಯಾರಕ್ಪುರ್ ಈಗ ಎಲ್ಲದಂದರೆ ವೆಸ್ಟ್ ಬೆಂಗಾಲ 1857 ದಂಗೆ ಪ್ರಾರಂಭ ಆಗಿದ್ದೇ ಇಲ್ಲಿದಿಂದ. 4 ಆಪ್ಷನ್ದಾಗ ಇದು ಕೊಟ್ಟಿತ್ತಲ್ಲ ಅಂದ್ರೆ ಫಸ್ಟ್ ಇಲ್ಲಿದಿಂದ ಚಾಲು ಆಗ್ಯದ ಅಂದಂಗೆ. ಇದು ಇದ್ದಿತ್ತಲ್ಲ ಮೀರತ್ ಅಂತ ಹೇಳಬೇಕು. ಅಂದರೆ ಇಲ್ಲಿ ಏನದ ಮಂಗಲ್ ಪಾಂಡೆ ಎನ್ನುವವರು ಈ ಎನ್ಫೀಲ್ಡ್ ಗನ್ಗಳನ್ನು ಬಳಕೆಯನ್ನು ವಿರೋಧಿಸಿ ಬ್ರಿಟಿಷ್ ಅಧಿಕಾರಿಯನ್ನು ಹತ್ಯೆ ಮಾಡಿದ್ದು. ನೆಕ್ಸ್ಟ್ ಬರೋದು ಇನ್ನು ಬಾಂಗ್ಲಾದೇಶಕ್ಕೆ ಹೋಗೋಣ. ಬಾಂಗ್ಲಾದೇಶದಲ್ಲಿ ಢಾಕಾ ಯಾವ ನದಿಯ ದಡದಲ್ಲಿ ಇದೆ ಅಂತ ಕೇಳ್ತಾರೆ. ಅಲ್ಲಿ ನಾವು ಗಂಗಾ ಅಥವಾ ಹೂಗ್ಲಿ ಅನ್ಬಾರ್ದು. ಇಲ್ಲಿ ಬಾಂಗ್ಲಾದೇಶಕ್ಕೆ ಬಂದ ಬಳಕ ಏನದಂದ್ರೆ ಅದಕ್ಕೆ ಹೆಸರುಗಳು ಚೇಂಜ್ ಆಗ್ತಾವೆ. ಬಾಂಗ್ಲಾದೇಶದಲ್ಲಿ ಹಿಂಗೆ ಹೋಗಿ ಗಂಗಾ ನದಿಗೆ ಏನೇನು ಆಗ್ತಾವಂದ್ರೆ PJM ಹಿಂಗೆ ಅನ್ಬೇಕು ನಾವು. ಪಿ ಅಂದರೆ ಏನು? ಪದ್ಮ. ಜೆ ಅಂದರೆ ಏನು? ಜಮುನಾ. ಎಂ ಅಂದರೆ ಇದರ ಅರ್ಥ ಏನು ರೀ? ಮೇಘನಾ. ಇದು ಹೇಳಬೇಕು ನಾವು. ಹಾಗಾದರೆ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯ ಹೆಸರು ಏನು ಅಂದ್ರೆ ಪದ್ಮ. ಪದ್ಮಕ್ಕೆ ಜಮುನಾ ಕೂಡ್ತು ಅಂದ್ರೆ ಮೇಘನಾ ಆಗ್ತದೆ. ಇಷ್ಟು ಇದಕ್ಕೆ ಬೇಸಿಕ್. ಢಾಕಾ ಎನ್ನುವುದು ಬಾಂಗ್ಲಾದೇಶದ ರಾಜಧಾನಿ ಅದ. 1906ರಲ್ಲಿ ಮುಸ್ಲಿಂ ಲೀಗ್ ಪಕ್ಷ ಎಲ್ಲಿ ಸ್ಥಾಪನೆಗೊಂಡಿತು ಕೇಳ್ತಾರೆ. ಢಾಕಾದಲ್ಲಿ ಸ್ಥಾಪನೆಯಾಯಿತು. ಅದರ ಸ್ಥಾಪಕರು ಈ ಢಾಕಾದ 3ನೇ ಆಗಾ ಖಾನ್ ನವಾಬ. 3ನೇ ಆಗಾ ಖಾನ್ ಅಂಥೇಳಿ ಏನು ನವಾಬ ಬರ್ತಾನಲ್ರಿ ಅವನೇ ಇದರದು ಸ್ಥಾಪಕ. ಇಷ್ಟು ಗೊತ್ತಿಲ್ಲ. ಢಾಕಾ ಮತ್ತೆ ಅದಕ್ಕೆ ಪ್ರಸಿದ್ಧವಾಗಿತ್ತು ಪ್ರಾಚೀನ ಕಾಲದಿಂದ ಅಂದ್ರೆ ಮಸ್ಲೀನ್ ಎನ್ನುವ ಬಟ್ಟೆಗಳಿಗೆ ಪ್ರಸಿದ್ಧಿಯಾಗಿದೆ. ಮಸ್ಲೀನ್ ವೆಲ್ವೆಟ್ ಟೈಪ್ ಇರ್ತಾವ್ರಿ. ಮಸ್ಲೀನ್ ಬಟ್ಟೆಗಳಿಗೆ ಢಾಕಾ ಫೇಮಸ್. ನೆಕ್ಸ್ಟ್ ಬರೋದೇ ಚಿತ್ತಗಂಗಾ. ಬಾಂಗ್ಲಾದೇಶದಲ್ಲಿ 2 ಪ್ರಮುಖ ಬಂದರುಗಳದಾವ. 2 SSC ಕೇಳ್ಯಾರ. ಒಂದು ಚಿತ್ತಗಂಗಾ, ಒಂದು ಮೂಂಗೇರಾ. ಹಾಗಾಗಿ ಅಂದ್ರೆ ಮೂಂಗಿಯಾ, ಒಂದು ಮೂಂಗಿಯಾ, 2ನೇದು ಚಿತ್ತಗಂಗಾ. ಆದರೆ ಚಿತ್ತಗಂಗಾ ಇರುವುದೇ ಯಾವ ನದಿಯ ದಡದಲ್ಲಿ ಅಂದರೆ ಗಂಗಾ. ನೆಕ್ಸ್ಟ್ ಬರೋದು ನೌಖಾಲಿ. ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದಾಗ ಗಾಂಧೀಜಿಯವರು ಎಲ್ಲಿದ್ದರು? ನೌಖಾಲಿ, ಬಾಂಗ್ಲಾದೇಶದ ನೌಖಾಲಿಯಲ್ಲಿದ್ದರು. ಹಿಂದೂ ಮುಸ್ಲಿಮ್ಸರ ನಡುವೆ ಈ ಧಾರ್ಮಿಕ ಏನಂದ್ರೆ ಭಿನ್ನಾಭಿಪ್ರಾಯ ಆಗಿತ್ತು. ಅದನ್ನು ಶಾಂತಗೊಳಿಸಲಿಕ್ಕೆ ಅಲ್ಲಿಗೆ ಹೋಗಿರ್ತಾರೆ. ಹಾಗಾಗಿ ಗಾಂಧೀಜಿಯವರು ಸ್ವಾತಂತ್ರ್ಯ ದೊರಕಿದಾಗ ಎಲ್ಲಿ ಅಂದರೆ ಬಾಂಗ್ಲಾದೇಶದ ನೌಖಾಲಿಯಲ್ಲಿ ಇದ್ದರು. ಇದು ಜಸ್ಟ್ ಇದಕ್ಕೆ ನಗರಗಳ ಬಗ್ಗೆ ಗೊತ್ತಾಯ್ತು ನಮಗೆ. ಈಗ ಗೊತ್ತಿರೋದು ಅದರ ಉಪನದಿಗಳು. ಎದರದ್ರಿ? UPSC ಒಂದು ಕ್ವಶನ್ ಕೇಳಿದ್ದ, ಹಿಂಗೆ ಮಾರ್ಕ್ ಮಾಡಿದ್ದ. ಹಾಗಾದರೆ ಇದರ ಹೆಸರನ್ನು ಕೊಟ್ಟಿದ್ದರೆ ಅವರೇ ಗಂಗಾ ಅಂಥೇಳಿ. ಈ ಗಂಗಾ ನದಿಗೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂಥೇಳಿ 4 ನಂಬರ್ ಕೊಟ್ಟಿದ್ದರು. 3, 4. ಈ 4 ನದಿಗಳನ್ನು ಅನುಕ್ರಮವಾಗಿ ಅವಕ್ಕೆ ಬಂದು ಕೂಡ ಅದ್ರದ್ದು ಸೀರಿಯಲ್ ಹೇಳ್ರಿ ಅಂತ ಹೇಳಿರ್ತಾರೆ. ಇದಕ್ಕೆ ನಾವು ಮ್ಯಾಪ್ ನೋಡಿದರೆ ಮಾತ್ರ ಅಬ್ಸರ್ವೇಷನ್ ಮಾಡಕ್ಕೆ ಬರ್ತದೆ. ಹಾಗಾದರೆ ಫಸ್ಟ್ ಬರೋದೇ ಇಲ್ಲಿ ಗೋಮತಿ, ಉತ್ತರ ಪ್ರದೇಶದ ಇವೆಲ್ಲ. ಗೋಮತಿ ಆಗನ 2ನೇಯದ್ದು ಘಗ್ಗರ್ ನದಿ. ಘಗ್ಗರ್ ನದಿ ಆಗನ ಗಂಡಕ್ ನದಿ. ಗಂಡಕ್ ನದಿ ಆಗನೇ ಕೋಸಿ ನದಿ. ಇದು ಹೇಳಬೇಕು ನಾವು. ಕೋಸಿ ನದಿ. ಈ ಕೋಸಿ ನದಿಗೆ ಏನಂತಾರ ಅಂದ್ರೆ ಭಾರತದ ಕಣ್ಣೀರಿನ ನದಿ. ಸಾರೋ ಆಫ್ ಇಂಡಿಯಾ, ಕಣ್ಣೀರಿನ ನದಿ. ಒಂದು ಏನಂತಾರ ಅಂದ್ರೆ ಇದಕ್ಕೆ ಸಾರೋ ಆಫ್ ಬಿಹಾರ್, ಬಿಹಾರದ ಕಣ್ಣೀರಿನ ನದಿನೂ ಅಂತಾರೆ. ಅಂದ್ರೆ ಮಹಾಪೂರ ಬಂದು ಜನವಸತಿ ತೊಂದರೆ ಮಾಡ್ತದೆ ಅಂಥೇಳಿ. ಇನ್ನು ಗೋಮತಿ ನದಿಯ ದಡದಲ್ಲಿ ಇರುವ ನಗರ ಯಾವುದು ಅಂದ್ರೆ ಲಖನೌ. ಲಖನೌ ಎದರ ರಾಜಧಾನಿಯಾಗಿದೆ ಅಂದರೆ ಉತ್ತರ ಪ್ರದೇಶದ ರಾಜಧಾನಿಯಾಗಿದೆ. ಗಂಡಕ ನದಿ ಎಲ್ಲಿ ಸಂಗಮಗೊಳ್ಳುತ್ತದೆ ಅಂದರೆ ಬಿಹಾರದ ಪಾಟ್ನಾದ ಸಮೀಪದಲ್ಲಿ ಸಂಗಮಗೊಳ್ಳುತ್ತದೆ. ಇದಕ್ಕೆ ಬಂದು ಪಾಟ್ನಾದ ಸಮೀಪ. ಇದೇ ಬಿಹಾರದ ಪಾಟ್ನಾದ ಸಮೀಪದಲ್ಲಿ ಒಂದು ನದಿ ಬಂದು ಕೂಡ್ತದೆ ಗಂಗಾ ನದಿಗೆ. ಇದಕ್ಕೆ ಸೋನ್ ನದಿ ಅಂತೀವಿ ನಾವು. ಸೋನ್ ನದಿಯ ವಿಶೇಷತೆ ಏನಂದ್ರೆ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಹರಿದು ಹೋಗುತ್ತದೆ. ದಕ್ಷಿಣದಿಂದ ಉತ್ತರಕ್ಕೆ ಹರಿದು ಗಂಗಾ ನದಿ ಸೇರುವ ನದಿರಿದು. ಇದು ಬಹಳ ವಿಶೇಷ.
ಹಾಗಾಗಿ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ಹರಿದು ಗಂಗಾ ನದಿಯನ್ನು ಸಂಗಮಗೊಳ್ಳುತ್ತದೆ. ಎಲ್ಲಿ ಅಂದರೆ ಪಾಟ್ನಾದ ಸಮೀಪ. ಮತ್ತು ಯಾವ್ಯಾವ ನದಿ ಅವ ಇಲ್ಲಿ ಕಾನ್ಪುರ್ ಅಂಥೇಳಿ ಬರ್ತದೆ. ಕಾನ್ಪುರದ ಸಮೀಪ ಯಮುನಾ ಎನ್ನುವ ನದಿ ಬಂದು ಕುಡ್ಕೋತದೆ. ಯಮುನಾ ಎಲ್ಲಿ ಹುಡ್ತದಂದ್ರೆ ಯಮನೋತ್ರಿ, ಗಂಗಾ ಎಲ್ಲಿ ಹುಡ್ತದೆ ಗಂಗೋತ್ರಿ, ಯಮನೋತ್ರಿ ಇದು ಗೊತ್ತಿರಬೇಕು. ಈ ಯಮುನಾ ನದಿಗೆ ಇರೋ ಪ್ರಮುಖ ಉಪನದಿ ಒಂದು ಬರ್ತದೆ, ಅಂದರೆ ಇದರದ್ದು ಚಂಬಲ್ ನದಿ ಅಂತೇಳಿ ಬರ್ತದೆ. ಚಂಬಲ್, ಈ ಚಂಬಲ ನದಿ ಎಲ್ಲಿ ಅಂದರೆ ಮಧ್ಯಪ್ರದೇಶದ ಮಾಳ್ವಾ ಪ್ರಸ್ಥ ಭೂಮಿಯಲ್ಲಿ ಹರಿಯುತ್ತದೆ, ಜನಿಸುತ್ತದೆ. ಅಂದರೆ ಇದು ಹರಿಯುವ ರಾಜ್ಯಗಳು ಒಂದು ಮಧ್ಯಪ್ರದೇಶ, ಒಂದು ರಾಜಸ್ಥಾನ, ಒಂದು ಯು ಪಿ. ಇದು UPSC ಪ್ರಿಲಿಮ್ಸ್ ಕ್ವಶನ್ನು ಹೌದು, PSIಗೂ ಕೇಳಾರ. ಚಂಬಲ ನದಿ ಎಲ್ಲಿ ಹುಟ್ಟುತ್ತದೆ, ಎಷ್ಟು ರಾಜ್ಯಗಳಲ್ಲಿ ಹರಿಯುತ್ತದೆ? ಮಧ್ಯಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ. ಚಂಬಲ ನದಿಗೆ ಪ್ರಮುಖವಾದ ಉಪನದಿ ಒಂದು ಗೊತ್ತಿರಬೇಕಂತ, ಬನಾಸ್ ನದಿ. ಯಾವುದ್ರಿ? ಬನಾಸ ನದಿ, ಇದು ಗೊತ್ತಿರಬೇಕು. ಹಾಗಾದರೆ ಏನೋ ಒಂದು ಬರ್ತದೆ, ಬೇಟ್ವಾ ನದಿ ಅಂತ ಹೇಳಿ ಬರ್ತದೆ. ಈ ಬೇಟ್ವಾ ನದಿಯೂ ಇದರದೇ ಉಪನದಿ, ಗಂಗಾ ನದಿಯ ಉಪನದಿ ಬೇಟ್ವಾ ನದಿ. ಚಂಬಲ ನದಿಗೆ ಕಟ್ಟಿರುವ 3 ಆಣೆಕಟ್ಟುಗಳನ್ನು ಪ್ರಮುಖವಾಗಿ ಹೆಸರಿಸಿರಿ. ಮಧ್ಯಪ್ರದೇಶದಲ್ಲಿ ಗಾಂಧಿ ಸಾಗರ, ಹಾಗಾದರೆ ಏನೋ ಒಂದು ನೆಹರು ಸಾಗರ. ಆ ನಂತರ ರಾಜಸ್ಥಾನದಲ್ಲಿ ರಾಣಾ ಪ್ರತಾಪ ಸಾಗರ. ಈ 3 ಡ್ಯಾಮ್ ಕಟ್ಟ್ಯಾರ ಇದಕ್ಕೆ. ಚಂಬಲ್ ನದಿ, ಬೇಟ್ವಾ ನದಿ ಏನಂದ್ರೆ ಗಂಗಾ ನದಿಯನ್ನು ಹರಿಯುತ್ತದೆ. ಭಾರತದಲ್ಲಿ ಮೊಟ್ಟ ಮೊದಲಿಗೆ 2 ನದಿಗಳನ್ನು ಜೋಡಣೆ ಮಾಡ್ಯಾರ, ಒಂದು ಬೇಟ್ವಾ ಮತ್ತೊಂದು ಕೇನ್. ಹಾಗಾದರೆ ಭಾರತದಲ್ಲಿ ಫಸ್ಟ್ ನದಿ ಜೋಡಣೆಯಾಗಿರುವ ನದಿಗಳೇ ಯಾವ್ಯಾವು ಅಂದರೆ ಒಂದು ಬೇಟ್ವಾ ನದಿ, ಮತ್ತೊಂದು ಯಾವುದಂದ್ರೆ ಕೇನ್ ನದಿ. ಏನು UPSC ಪ್ರಿಲಿಮ್ಸ್, ಬೇಟ್ವಾ ನದಿಗೆ ಕಟ್ಟಿರುವ ಆಣೆಕಟ್ಟು ಯಾವುದು? ಮಾಟಾಟಿಲ್ಲಾ, ಉತ್ತರ ಪ್ರದೇಶ. ಮಾಟಾಟಿಲ್ಲಾ ಉತ್ತರ ಪ್ರದೇಶದಲ್ಲಿ ಕಟ್ಟಲಾಗಿದೆ. ಇದು ಕರೆಕ್ಟ್ ಗೊತ್ತಿರಬೇಕು ನಮಗೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇದೇ ಹೂಗ್ಲಿ ನದಿಗೆ ಫಾರಕ್ಕಾ ಆಣೆಕಟ್ಟು ಕಟ್ಟಲಾಗಿದೆ, ಫಾರಕ್ಕಾ ಡ್ಯಾಮ್. ಇದು ಎಲ್ಲದ ಅಂತ ಕೇಳ್ತಾರೆ? ವೆಸ್ಟ್ ಬೆಂಗಾಲ್. ಯಾವ ನದಿ ಅಂತ ಕೇಳಿದ್ರೆ ಅಂದ್ರೆ ಹೂಗ್ಲಿ ನದಿ. ಇಷ್ಟು ಹೇಳಬೇಕು ನಾವು. ಇದರ ಬಗ್ಗೆ ಇಷ್ಟು ನಮಗೆ ಮಾಹಿತಿ ಇರಬೇಕು. ಇದು ಭಾರತದ ಗಂಗಾ ನದಿಯ ವ್ಯವಸ್ಥೆಯಾಗಿದೆ. ಎಲ್ಲರಿಗೂ ಧನ್ಯವಾದ.